ಅಯ್ಯೋ, ಹಿಂದೆಯಿಂದ ಬಂದ್ರೆ ಎದುರ್ಕೋತೀರಂದ್ರೆ ಕೆಳಗಿಂದ ಬಂದ್ರೆ ಎದುರ್ಕೋತೀರಲ್ರಿ. ನಾನ್ಸೆನ್ಸ್. ಮ್ಯೂಸಿಕಲ್ ಚೇರ್. ಆಕ್ಚುಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಲ್ಲಿ ಮಾನ ಹಾಳು ಮಾಡ್ಬಿಟ್ಟು ಇಲ್ಲಿ ಸಾರಿ ಕೇಳಕ್ ಬಂದ್ರ? ಮಾನಹಾಳಿನ ಅರ್ಥನೇ ಗೊತ್ತಿಲ್ವಲ್ರಿ. ಕನ್ನಡದಲ್ಲಿ ಮಾನಹಾಳು ಅಂದ್ರೆ ರೇಪ್ ಕಣ್ರಿ. ಆತರ ಎಲ್ಲ ಬಳಸಬಾರ್ದು ರೀ. ಅದನ್ನ ಬಿಟ್ಟಾಕಿ ಆಕ್ಚುಲಾಗಿ ನಾನು ನಿಮ್ಮನ್ನ ಮಲಯಾಳಿ ಅಂಧ ಅಭಿಮಾನಿಗಳಿಂದ ಕಾಪಾಡ್ದೆ. ಇಲ್ಲ ಅಂದಿದ್ರೆ ಅವ್ರ ಫೋನಲ್ಲಿ ನಿಮ್ ಫೋಟೋ ತಕ್ಕೊಂಡು ಒಲಿಂಪಿಯಾ ಥಿಯೇಟರ್ ಮುಂದೆ ಕಟ್ಔಟ್ ಮಾಡಿ ಹಾಲಭಿಷೇಕ ಮಾಡ್ಬಿಟ್ಟಿರೋರು. ಅವರಿಂದ ನಾನು ನಿಮ್ಗೆ ಕಾಪಾಡಿದ್ಕೆ ನಾನ್ ನಿಮ್ಗೆ ವಿಲನ್ನ? ನೀವ್ ಇಷ್ಟೊತ್ತು ತನಕ ನನ್ನ ಕಂಪ್ನಿ ಕೊಟ್ಟಿದ್ ಸಾಕು, ನೀವಿನ್ ಹೊರಡ್ಬೋದು. ಹೊರಡ್ಬೋದಾ ರೀ? ಅದೇನೋ ಯೂಸ್ ಮಾಡ್ಬಿಟ್ಟು ಡಸ್ಟ್ಬಿನ್ ಕರೆಕ್ಟ್ ಆಗಿ ಹಾಕ್ತಾರಲ್ಲ, ಆತರ ಅನ್ಕೊಂಬಿಟ್ರ ನನ್ನ. ಆಯ್ತು ಬಿಡ್ರಿ. ಹುಡುಗರಿಗೆ ಎರಡೇ ಅಸ್ತ್ರ, ಒಂದು ಬಾಯಿ, ಇನ್ನೊಂದು ಬಿಡಿ ಬೇಡ. ಆದ್ರೆ ಹುಡುಗಿರ್ಗೆ ಮೈಯೆಲ್ಲ ಅಸ್ತ್ರನೇ. ಏನಿಲ್ಲೇ ಕೂತಿದ್ದೀರಾ? ನೀವಿನ್ನ ಹೋಗಿಲ್ವಾ? ಹಲೋ, ಕರ್ನಾಟಕ ಸರ್ಕಾರ ನಮ್ಮಂತವ್ರಿಗೆ ಈ ಪಾರ್ಕ್ ಅಲ್ಲಿ ಹಿಂಗ್ ಬೆಂಚ್ ಹಾಕಿರ್ತಾರೆ. ಇಲ್ಲಿ ಕುತ್ಕೋಬಹುದು, ಮಲ್ಕೋಬಾರ್ದು, ಮತ್ತೆ ಇನ್ನೊಂದ್ ಮಾಡಬಾರ್ದು. ನಂತರ ಡೀಸೆಂಟ್ ಆಗಿ ಕೂತಿರ್ಬೇಕು. ಏ ಐಸ್ ಏನ್ ಸರ್? ಎರಡು ಕೊಡಪ್ಪ, ಎರಡು ಚೋಕೋಬಾರ್. ನಂಗೆ ಐಸ್ ಕ್ರೀಮ್ ಬೇಡ. ನಿಮ್ಗೆ ಯಾರು ಹೇಳಿದ್ದು? ಎರಡೂ ನನ್ಗೇನೆ. ಯಾಕೆ ಎರಡು ನನ್ನ ಬಾಯಲ್ಲಿ ಹೋಗಲ್ಲ? ನಾವು ಸಿದ್ದರಾಮಯ್ಯನ ಕಡೆಯವರಪ್ಪ. ಆದ್ರೂ ದುಡ್ಡು ಕೊಡ್ಬೇಕು. ಆಯ್ತು, ಕೊಡ್ತೀವಿ, ಹೋಗಪ್ಪ. ಬೇಕಾದ್ರೆ ಹೊಡ್ಸ್ಬಿಟ್ಟು ಕೊಡ್ತೀನಿ. ಏ ಪಾಪು, ಬಾ ಬಾ ಬಾ. ನೀವು ಈ ತರ ಐಸ್ ಕ್ರೀಮ್ ತಿಂತೀರಾ? ಏ ಇವ್ರಿಗೂ ಎರಡು ಕೊಡಪ್ಪ. ತಿನ್ನಿ ತಿನ್ನಿ. ಈ ಅಂಕಲ್ ತುಂಬಾ ಒಳ್ಳೆಯವರಲ್ಲ. ಸ್ವಲ್ಪ ಜನಕ್ಕೆ ಗೊತ್ತೇ ಆಗಲ್ಲ ಅದು. ಯಾರು ಸರ್ ಐಸ್ ಕ್ರೀಮ್ ಕೊಡ್ಸಿದ್ದು? ನಾನೇ. ಓದಿದ್ಯಾ ನಿನಗೆ? ಮಕ್ಕಳು ಒಂದ್ ವಾರದಿಂದ ನೆಗಡಿ ಜ್ವರದಿಂದ ನರಳ್ತಾ ಇದಾರೆ. ಈಗ ತಾನೇ ಡಾಕ್ಟರ್ ತೋರ್ಸ್ಕೊಂಡ್ ಬಂದಿದ್ದೀನಿ. ಐಸ್ ಕ್ರೀಮ್ ಕೊಡ್ಸಿದ್ಯಲ್ಲ. ಏಯ್ ಮಕ್ಳ, ಯಾರು ಏನ್ ಕೊಡ್ಸೋದು ತಿನ್ಬಿಡೋದಾ? ಅವ್ನ್ ಮಕ್ಕ ನೋಡು, ಒಳ್ಳೆ ಮಕ್ಳು ಕಳ್ಳ ತರ ಇದ್ದಾನೆ. ಬಿಸಾಕ್ರಿ. ಬನ್ನಿ, ಇತ್ತೀಚೆಗೆ ಮಕ್ಳು ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನ್ ಖುಷಿ ಆಗ್ಬಿಟ್ರಿ? ಅದಕ್ಕೆ ಹೇಳೋದು, ನಮ್ಮನ್ನ ಹರ್ಟ್ ಮಾಡೋರ್ಗಿನ ಯಾವಾಗ್ಲೂ ಹಿಂಗ್ ಖುಷಿಯಾಗಿಡೋರ್ನ ಮನ್ಸಲ್ಲಿ ನೆನ್ಸ್ಕೋಬೇಕು. ಏನೋ ಫ್ರೆಂಡು ಇದ್ದಿದ್ದಂಗೆ ಹೇಳ್ತಾನಪ್ಪ ಅನ್ಕೊಳ್ಳೋದ್ ಬಿಟ್ಬಿಟ್ಟು ಊರ್ಕೋತಿರಲ್ರಿ. ಹುಡುಗಿರ್ ಬಗ್ಗೆ ಕಾಮೆಂಟ್ ಮಾಡಬೇಡಿ. ನೀವ್ ಗಂಡಸ್ರು ಹುಡುಗಿರ್ನ ಬೀಳ್ಸ್ಕೊಳಕ್ಕೆ ಏನೇನೋ ಡಿಫ್ರೆಂಟ್ ಪ್ಲಾನ್ ಮಾಡ್ತೀರಾ. ಹೋಗ್ರಿ, ನಿಮ್ನ ಬೀಳ್ಸ್ಕೊಳಕ್ಕೆ ಏನ್ ದೊಡ್ಡ ಐಡಿಯಾ ಮಾಡ್ಬೇಕಾ? KFCಗೋ, ಮ್ಯಾಕ್ಡೊನಾಲ್ಡ್ಸ್ಗೋ, ಪಿಜ್ಜಾಟ್ಗೋ ಅಥವಾ ಕಾಫಿ ಡೇ ಕಾರ್ನರ್ ಟೇಬಲ್ ಅಲ್ಲಿ ಒಂದ್ ಕಾಫಿನ 3 ಅವರ್ ಕುಡಿತಾ ನಿಮ್ನ ಹೊಗಳ್ತಾ ಇದ್ರೆ ನೀವು ಬಲೂನ್ ತರ ಊದ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ಎಷ್ಟು ಹುಡುಗಿರ್ನ ಕರ್ಕೊಂಡು ಹೋಗಿ ಬಲೂನ್ ತರ ಊದ್ಸಿದೀರಾ? ನಾನ್ ನೋಡಕ್ ಆಚೆಯಿಂದ ಎಕ್ಸ್ಪೀರಿಯನ್ಸ್ ತರ ಕಾಣ್ತೀನಿ, ಅದ್ರ ಒಳಗಡೆ ಫುಲ್ ಇನ್ ಎಕ್ಸ್ಪೀರಿಯನ್ಸ್. ಓಹೋ, ಅಮೂಲ್ ಬೇಬಿ ಬಾಯಲ್ಲಿ ಬೆರಳಿಟ್ರೆ ಚೀಪ್ತಾ ಇರ್ತೀರಾ ನೀವು? ನೀವೇನ್ರಿ ಇಷ್ಟು ಚೀಪ್ ಆಗಿ ಮಾತಾಡ್ತಾ ಇದೀರ? ಹೋಗಿಯಪ್ಪ, ನಂಗೆ ಒಂಥರ ಆಗುತ್ತೆ. ನನ್ ಫ್ರೆಂಡ್ಸ್ ಹೇಳಿದ್ನ ನಾನು ಹೇಳ್ದೆ. ಅದೇ ಅನ್ಕೊಂಡೆ, ನೀವ್ ಗೆಸ್ಟ್ ಜೊತೆ ಬರುವಾಗ್ಲೇ ದುಡ್ಡಿಲ್ದೆ ಬರ್ತೀರಾ, ಇನ್ ಗರ್ಲ್ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡಿಸ್ತೀರಾ ನೀವು? ರೇ ಬಾಬಾ, ದಿನ ಬಿಟ್ಟು ದಿನ ಬರೋ ಕಾರ್ಪೊರೇಷನ್ ನೀರ್ ತರ ನಾನ್ ಮಾತಾಡಿದ್ರೆ ವಾಟರ್ ಫಾಲ್ ತರ ಕಂಟಿನ್ಯೂಸ್ ಆಗಿ ಮಾತಾಡ್ತಿರಲ್ರಿ. ಬಾಬಾ, ನೀವ್ ಈ ತರ ಕಂಪ್ಯಾರಿಸನ್ ಮಾಡಿನೇ ಹುಡುಗಿರ್ನ ಲೋ ಲೆವೆಲ್ ತಂದಿರೋದು. ಓ, ಲೆವೆಲ್ ಬಗ್ಗೆ ಮಾತಾಡ್ತಾ ಅಂದ್ರೆ ನೀವು ನಾವು ಒಂದೇ ಲೆವೆಲ್ ಅನ್ಕೊಂಬಿಟ್ರಾ? ಇಲ್ಲ, ಒಂದ್ ಸ್ಟೆಪ್ ಮೇಲೆ. ಯಾವ ಟೈಮಲ್ಲೂ? ಎಲ್ಲಾ ಟೈಮಲ್ಲೂ. ಯಾಕೆ ನಗ್ತಾ ಇದ್ದೀರಾ? ಒಂದ್ ಸ್ಟೆಪ್ ಮೇಲೆ ಇದ್ರಲ್ಲ, ಸುಮ್ನೆ ಇಮ್ಯಾಜಿನ್ ಮಾಡಿದೆ. ಫುಲ್ ಕಾಮಿಡಿ ತರ ಆಯ್ತು. ಅಲ್ಲ ರೀ, ನಮ್ ತರ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನೀವ್ ಹಾಕೊಂಡ್ಬಿಟ್ರಿ ಅಂದ ತಕ್ಷಣ ಈಕ್ವಲ್ ಆಗ್ಬಿಡಕ್ಕಾಗತ್ತಾ? ಯಾಕಾಗಲ್ಲ? ಸ್ಪೋರ್ಟ್ಸ್ ಇಂದ ಹಿಡಿದು ಸ್ಪೇಸ್ ತನಕ ಹುಡುಗಿರಿದ್ದಾರೆ. ಹೇಳ, ಸುನೀತಾ ವಿಲಿಯಮ್ಸ್, ಸಾನಿಯಾ ಮಿರ್ಜಾ, ಸೈನಾ ನೆಹ್ವಾಲ್, ಆಮೇಲೆ ಕಲ್ಪನಾ ಚಾವ್ಲಾ, ಆಮೇಲೆ ಮರ್ತೋಗ್ಬಿಟ್ರಾ? ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ಜಯಲಲಿತಾ, ಶೋಭಾ ಕರಂದ್ಲಾಜೆ, ಇನ್ನು ಉದ್ದುದ್ದ ಹೆಸರು ಹೇಳ್ತೀನಿ. ನಿಮ್ಗೆ ಬೇಕಾ? ಅದೆಲ್ಲ ನಮ್ಗೆ ಯಾಕ್ರಿ? ನಾವು ನೀವಿಬ್ರು ಇದ್ದೀವಿ. ನೀವು ನನಗೆ ಈಕ್ವಲ್ ಆಗಕ್ಕಾಗತ್ತಾ? ಅದನ್ನ ಪ್ರೂವ್ ಮಾಡಿ. ಆಯ್ತು. ಯಾವ್ದ್ರಲ್ಲಿ? ಸ್ಪೋರ್ಟ್ಸ್ ಅಲ್ಲ, GK ಅಲ್ಲ? 2 10ರಲ್ಲಿ. ಏನ್ 10ರಲ್ಲಿ? ಕುದುರೆ 10ರಲ್ಲಿ. ಹಾರ್ಸ್ ರೈಡಿಂಗ್ ಆಗುತ್ತಾ? ಮೀಟರ್ ಅಪ್ ಆಗೋಯ್ತಾ? ಬೇಡ ಅನ್ಸ್ತಾ ಇದೀಯಾ? ಹಂಗ್ ಬನ್ನಿ. ಬೇಕು ಅನ್ನಿಸ್ತಿದೆ. ಒಂದ್ ಕೈ ನೋಡೇ ಬಿಡೋಣ. ಕುದುರೆ ಹತ್ತಕ್ಕೆ ಕೈ ಬೇಡ, ಕಾಲ್ ಬೇಕು. ಬನ್ನಿ ನೋಡೋಣ. ಗಂಡ್ ಕುದುರೆ ಹುಡುಗಿರಂದ್ರೆ ಆಗಲ್ಲ, ಬೇಡ ಅನ್ಸುತ್ತೆ.
ಕಾಂಪಿಟೇಷನ್ ಕ್ಯಾನ್ಸಲ್. ಬನ್ನಿ ಹೋಗೋಣ. ಬೇಜಾರ್ ಮಾಡ್ಕೋಬೇಡಿ, ಇದೆಲ್ಲ ಸಹಜ. ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾವ್ ತಲೆ ಕೆಡಿಸ್ಕೋಬಾರ್ದು. ಬನ್ನಿ ಹೋಗೋಣ. ಪಾಪ ಹುಡುಗಿ ಎದ್ರಕೊಂಡ್ಬಿಡ್ತು. ಏನ್ ಮಾಡಕ್ಕಾಗಲ್ಲ. ಏನಾಯ್ತು ಸರ್? ಏನಯ್ಯ ಅವಳು ಹಂಗ ಚಂಗನಾರ್ಬಿಟ್ಲು. ಸರ್ ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಏನ್ ಸರ್ ಹಂಗೆ ಹತ್ಬಿಟ್ರು? ಏನ್ ಸರ್ಕಸ್ನವ್ರಾ? ಸರ್ಕಸ್. ನಾನು ಇದೊಂದೇ ಕುದುರೆನ ನಂಬ್ಕೊಂಡಿ ಇರೋದು, ಇದನ್ನೇ ನಂಬ್ಕೊಂಡು ನಾನು ಊಟ ಮಾಡ್ತಿರೋದು. ನಮ್ದಕ್ಕೆ ಕುದುರೆ ವಾಪಸ್ ಬರುತ್ತಾ ಸರ್? ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಹುಡುಗಿ ಕುದುರೆ ವಸ್ತು ಅವಳು ಗೊತ್ತಿಲ್ಲ ಕುದುರೆ ಬಗ್ಗೆ. ನೋಡು. ಕುದುರೆಗೆ ಗೊತ್ತಿಲ್ವಾ ಸರ್? ಅಲ್ಲಿ ನೋಡಿ ಸರ್. ಎಲ್ಲಿ? ಲೇಡಿ ಟಾರ್ಸನ್ ತರ ಹೋಗ್ತಾವಳೆ. ಅವಳೇನ ಅವಳು? ಹೊಯ್ ಹೊಯ್ ಹೊಯ್. ಎಕ್ಸ್ಟ್ರಾರ್ಡನರಿ ಎಕ್ಸ್ಟ್ರಾರ್ಡನರಿ. ಸೂಪರ್ ಆಗಿ ಕುದುರೆ ಓಡಿಸಿದ್ರಿ. ಬನ್ನಿ ಬನ್ನಿ, ಲೇಟ್ ಆಗದ್. ಬನ್ನಿ, ಮಳೆ ಬಂದ್ಬಿಟ್ರೆ ಕಷ್ಟ ಹೋಗೋದು. ಬನ್ನಿ ಬನ್ನಿ ಬನ್ನಿ. ಅಯ್ಯಯ್ಯಪ್ಪ, ಯಾಕಾರು ಚಾಲೆಂಜ್ ಮಾಡಿದ್ನು? ಏನ್ ಹಂಗ್ ಕುದುರೆ ಓಡಿಸ್ತಲೆ? ಇವಳ ಹತ್ರ ಎಸ್ಕೇಪ್ ಆಗೋದೇ ತುಂಬಾ ಒಳ್ಳೇದು. ಈ ಕುದುರೆ ಮ್ಯಾಟ್ರೆ ಮಾತಾಡ. ಹಲೋ, ಎಲ್ಲಿ ಹೋಗ್ತಿದ್ದೀರಾ? ಎಕ್ಸ್ಟ್ರಾರ್ಡನರಿ ಓಡಿಸಿದ್ರಿ. ನೀವು ಓಡಿಸ್ತಾ ಇದ್ರೆ ಬಾಡಿ ಎಲ್ಲ ಬೌನ್ಸ್ ಆಗ್ತಾ ಇತ್ತು. ಸೂಪರ್ ಆಗಿ ಓಡಿಸಿದ್ರಿ. ಬನ್ನಿ ಹೋಗೋಣ. ಫಸ್ಟ್ ಕುದುರೆ ಹತ್ತಿ. ನೀವು ಪ್ರೂವ್ ಆಗೋಯ್ತು ನನಗೆ ಈಕ್ವಲ್ ಅಂತ. ನೀವು ತಲೆನೇ ಕೆಡ್ಸ್ಕೊಬೇಡಿ. ಬನ್ನಿ ಹೋಗೋಣ. ನಾನ್ ನಿಮಗ್ ಈಕ್ವಲ್ ಅಂತ ನಾನ್ ಒಪ್ಕೋಬೇಕು. ಫಸ್ಟ್ ಹತ್ತಿ. ಅಲ್ಲ, ಕುದುರೆ ಪಾಪ ಚಿಕ್ಕ ಮರಿ. ನಾನ್ ಸ್ಪೀಡ್ ಆಗಿ ಓಡಿಸೋದ್ರಿಂದ ಅದು ಕಾಲಿಗೆ ಮುರಿದೋಗ್ಬಿಟ್ರೆ ಕುದುರೆಗೆ ಪರವಾಗಿಲ್ಲ, ಅದೇನಾಗುತ್ತೋ ನೋಡೇ ಬಿಡೋಣ. ಫಸ್ಟ್ ಹತ್ತಿ. ಓಡಿಸ್ಲೇಬೇಕಾ? ಹ್ಮ್, ಸರಿ ಬನ್ನಿ. ಹತ್ತಿ. ಹತ್ತಿ ಹತ್ತಿ. ಏನ್ ಬರೀ ವಾಯ್ಸೇ ಬರ್ತಾ ಇತ್ತು ಬಾಡಿ. ಏನ್ ನೋಡ್ತಿದ್ದೀರಾ? ಹತ್ತಿ. ಯೋ, ಇದೇನೆ ನಾವ್ ಹಂಗ ಹೋಯ್ತಾನೆ ಇಲ್ಲ. ನಿಮ್ಗೆ ಯಾಕೆ ಸರ್ ಅದು ಎಲ್ಲ ಮಾಮೂಲಿ ಹೆಂಗೆ ಹತ್ತಿ ಸರ್? ಯಾ ಸರ್ ನಿಮ್ಮನ್ನ? ಸಾರ್ ನಮ್ದು ಒಬ್ಬಂದು ಕೈಲಿ ಆಯ್ಕಿಲ್ಲ. ಇರಿ, ಇನ್ನು 3 ಜನ ಕರ್ಕೊಂಡ್ಬಿಡ್ತೀನಿ. ಬಾಯ್ ಸಾಬ್ ಆವ ಇದರ್ ಜಲ್ದಿ ಆವ. ಇದು ರೈಟ್ ಟು ಲೆಫ್ಟ್ ಇಂಡಿಕೇಟರ್ ಹೆಂಗೋ ಹಾಕೋದ್ ಇದ್ರೊಳಗೆ. ಅದು ಏನೋ ಬ್ಯಾಕಿಂಗ್ ನೋಡ್ತಾ ಇದೆ. ಸೀಟ್ ಎಲ್ಲ ಹೋಯ್ಕೊಳ್ಳೋದು. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಏನ್ರಿ, ಕುದುರೆ ಇನ್ನು ಬಂದೇ ಇಲ್ಲ? ಅಬ್ಬಾ, ಅದು ನೋಡಿ ಮೇಡಮ್ ಬರ್ತಾ ಇದೆ. ಏನ್ರಿ, ಬರೀ ಕುದುರೆ ಬರ್ತಿದೆ, ಅವ್ರು ಕಾಣಿಸ್ತಾ ಇಲ್ಲ. ಹಂಗೆ ಬಗ್ ನೋಡಿ ಮೇಡಮ್, ಅವರು ಹಿಂದೆ ಬರ್ತಾ ಇದಾರೆ. ನೀವು ಹುಡುಗಾಟದಕ್ಕೆ ನಮ್ದು ಕುದುರೆ ಬೇಕಾಯ್ತು. ಕಾಸು ಕೊಡಿ ಮೇಡಮ್, ಗೊತ್ತಾಯ್ತು. ಚಲ್ ಮಾತು ಹಿಂಗೆ. ಯಾಕೆ, ಏನಾಯ್ತು? ಅಯ್ಯೋ, ನಿಮ್ಗ ಗಾದೆ ಗೊತ್ತಿಲ್ವೇನ್ರಿ? ಬ್ಯಾಟ್ ಒಯ್ರಿ, ಬಾಲ್ ಒಯ್ರಿ ಅಂತ. ಅದು ಗಂಡ್ ಕುದ್ರೆ. ನಾನ್ ಬೇರೆ ಕೆಚ್ಚದೆ ಗಂಡ್ಸು. ಅದನ್ನ ಜೋರಾಗಿ ಓಡಿಸ್ತೆ, ಅದಕ್ಕೆ ಕೋಪ ಬಂದು ತಳ್ಬಿಡ್ತು. ಆದ್ರೆ ನೀವ್ ಯಾಕೆ ಈ ತರ ನರಳ್ತಾ ಇದ್ದೀರಾ? ಅಯ್ಯೋ, ಆ ಕುದುರೆಗೆ ಉರ್ದು ಗೊತ್ತು ಅಂತ ನನಗ್ ಗೊತ್ತಿರ್ಲಿಲ್ಲ. ಅದ್ರ ಮದರ್ನ ಬೈದೆ, ಅದಕ್ಕೆ ಬ್ಯಾಕ್ ಲೆಗ್ ಇಂದ ಒದ್ಬಿಡ್ತು. ಅಮ್ಮ, ಅಯ್ಯೋ, ನೀವು ನಿಮ್ ಸ್ಟೋರಿನು ಕೇಳಿ ಕೇಳಿ ಸಾಕಾಯ್ತು. ಯಾವ್ದಾದ್ರೂ ಒಂದ್ ಪೀಸ್ಫುಲ್ ಜಾಗಕ್ಕೆ ಹೋಗಣ್ವಾ? ಆದ್ರೆ ನೀವೇ ಓಡಿಸ್ಬೇಕು. ಏನ್ ಕುದುರೆನಾ? ಗಾಡಿನ. ಸರಿ ಬನ್ನಿ. ಇದೇನಿದು ಇಂಗ್ಲಿಕ್ ಆಗ್ತಾ ಇದೆ? ಈ ಜಾಗ ಸರಿ ಇಲ್ಲ, ನಡಿಯಪ್ಪ ಹೋಗೋಣ. ಬ್ಯೂಟಿಫುಲ್ ಪ್ಲೇಸ್ ಅಲ್ಲ. ನನ್ಗೆ ಯಾವಾಗಾರು ಬೇಜಾರಾದಾಗ 1-2 ಕೋಲ್ಡ್ ಬಿಯರು, ಹನುಮಂತಪ್ಪನ್ ಬಿರಿಯಾನಿ ತಗೊಂಬಂದು ಇಲ್ಲಿ ತಿಂದು ಮೈಂಡ್ ನ ಪ್ರಶಾಂತ ಮಾಡ್ಕೊಂಡು. ಅಂದ್ರೆ ನಿಮ್ಗೆ ಯಾರಾದ್ರೂ ಟೆನ್ಷನ್ ಕೊಟ್ಟೆ ನೀವ್ ಇಲ್ಲೇ ಬರ್ತೀರಾ ಅಂತಾಯ್ತು. ಟೆನ್ಷನ್ ನನಗ? ಹೋಗ್ರಿ, ನಾನು 365 ಲೀಟರ್ ಸ್ಯಾಮ್ಸಂಗ್ ಫ್ರಿಡ್ಜ್ ತರ ಯಾವಾಗ್ಲೂ ಕೂಲ್ ಆಗಿರ್ತೀನಿ. ಐ ಆಮ್ ಅ ಕೂಲ್ ಗಾಯ್. ಅಂದ್ರೆ ನಿಮ್ಗೆ ಯಾವತ್ತೂ ಟೆನ್ಷನ್ ಆಗೇ ಇಲ್ವಾ? ಟೆನ್ಷನ್ ನನಗ? ನೋವೇ ಯಾವತ್ತೂ ಆಗಿಲ್ವಾ? ಆಗಿಲ್ಲ ರೀ. ಹೋಗಿ ಬಂದು ಅದನ್ನೇ ಹೇಳ್ತಾ ಇದ್ದೀರಾ?
ಸುಳ್ಳು ಹೇಳ್ತಿದ್ದೀರಾ. ಮಾರ್ಕೆಟ್ ಅಲ್ಲಿ ನಾನು ಕಾಣಿಸ್ಲಿಲ್ಲ ಅಂತ ನೀವು ಟೆನ್ಷನ್ ಆದ್ರೂ ಇಲ್ವೋ? ಆಗಿಲ್ಲ, ನಂಗೆ ಟೆನ್ಷನ್ ಆಗಿಲ್ಲ. ಅಂದ್ರೆ ನಾನ್ ಕಾಣಿಸ್ಲಿಲ್ಲ ಅಂತ ನೀವು ಟೆನ್ಷನ್ ಆಗ್ಲೇ ಇಲ್ವಾ? ಅಯ್ಯೋ ರಾಮಚಂದ್ರ, ನಾನು ಆಗಿಲ್ರಿ. ಎಷ್ಟ್ ಸಲ ಹೇಳಿ ನನ್ ಟೆನ್ಷನ್ ಆಗಿಲ್ಲ ಅಂತ. ನನ್ ಟೆನ್ಷನ್ ಆಗಿಲ್ಲ. ಛೆ,